ನೇರ ನೇರ ನಿಂತು ಹೋರಾಡುವಂತಹ ಧೈರ್ಯಶಾಲಿ ದೇಶ ಅಲ್ಲ, ಬೆನ್ನಿಗೆ ಚೂರಿ ಹಾಕುವಂತಹ ಹೇಡಿ ದೇಶ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಪಹಲ್ಗಾಮ್ ಅಟ್ಯಾಕ್ ಯಾವ ರೀತಿ ಆಯ್ತು ಅನ್ನೋದು ಕೂಡ ಗೊತ್ತಿದೆ. ಅದಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಯಾವ ರೀತಿ ಒಂದು ತಕ್ಕ ಉತ್ತರವನ್ನ ನೀಡ್ತು ಅನ್ನೋದನ್ನು ಕೂಡ ಇಡೀ ವಿಶ್ವ ನೋಡ್ತು. ಆದ್ರೆ ಭಾರತದ ಪವರ್ ಅನ್ನ ನೋಡಿರುವಂತಹ ಪಾಕಿಸ್ತಾನ ಅಥವಾ ಪಾಕಿಯ ಉಗ್ರಗಳು ಈಗ ಪತನಗುಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಭಾರತವನ್ನ ನಾವ್ ಯಾವುದೇ ಕಾರಣಕ್ಕೂ ಒಂದು ಯುದ್ಧದಲ್ಲೂ ಸೋಲ್ಸಕ್ಕಾಗಲ್ಲ ಅಥವಾ ಅವರನ್ನ ಕೆಣಕಿ ನಾವು ಅವರಿಂದ ಗೆಲ್ಲೋದಕ್ಕೂ ಆಗಲ್ಲ ಅನ್ನುವಂತಹದ್ನ ಅವರು ಮನದಟ್ಟು ಮಾಡ್ಕೊಂಡಿರ್ಬೇಕು. ಹೀಗಾಗಿನೇ ಈಗ ಪಾಕಿಸ್ತಾನ ಅದೆಂತಹ ಷಡ್ಯಂತ್ರಕ್ಕೆ ಕೈ ಹಾಕಿದೆ ಅಂತ ಹೇಳ್ತೀನಿ ಕೇಳಿ. ಯಾಕಂತಂದ್ರೆ ಪಾಕಿಸ್ತಾನ ಮುಂಚೆಯಿಂದಲೂ ಕೂಡ ಅದು ಯಾವ ರೀತಿ ದೇಶ, ಯಾವ ರೀತಿ ಅವರ ಒಂದು ಉಗ್ರರನ್ನ ಇಲ್ಲಿ ಒಳನುಸುಳಿಸಿ ಭಾರತದಲ್ಲಿ ಒಂದು ದಂಗೆಗಳಿರ್ಬಹುದು, ಒಂದ್ ರೀತಿ ಭಯೋತ್ಪಾದಕ ಬಾಂಬ್ ದಾಳಿಗಳಿರ್ಬಹುದು, ಬೇರೆ ಬೇರೆ ಅಟ್ಯಾಕ್ಗಳನ್ನ ಯಾವ ರೀತಿ ಮಾಡಿಸುತ್ತೆ ಅಂತ ಈ ಹಿಂದೆ ನಾವು ಆಲ್ರೆಡಿ ಪುಲ್ವಾಮಾ ಅಟ್ಯಾಕ್ ಇರ್ಬೋದು ಅಥವಾ ಪಹಲ್ಗಾಮ್ ಅಟ್ಯಾಕ್ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಅಟ್ಯಾಕ್ ಇರ್ಬೋದು, ಇಲ್ಲ ಮುಂಬೈ ದಾಳಿ, ಹೀಗೆ ಒಂದ ಎರಡ ಸಾಕಷ್ಟು ನಿದರ್ಶನಗಳನ್ನ ನಾವು ನೋಡಿದೀವಿ. ಈಗಲೂ ಕೂಡ ನಮ್ಮ ಇಡೀ ದೇಶದಲ್ಲಿ ಅಲ್ಲಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಹಿಂದೂಗಳ ಹೆಸರಲ್ಲಿ ಅಥವಾ ನಮ್ಮ ಭಾರತದ ಪ್ರಜೆಗಳಾಗಿ ನಮ್ಮ ನಡುವೆ ಆಕ್ಟಿಂಗ್ ಅನ್ನ ಮಾಡ್ತಿರುವಂತಹದ್ದು, ನಟನೆಯನ್ನ ಮಾಡಿಕೊಂಡು ನಮ್ಮ ಜೊತೆ ಇರುವಂತಹ ಒಂದು ಸೈಲೆಂಟ್ ಉಗ್ರರು ಕೂಡ ನಮಗೆ ಗೊತ್ತೇ ಇದ್ದಾರೆ. ಆದ್ರೆ ಯಾರು ಅನ್ನೋದನ್ನ ಗುರುತಿಸೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಆ ರೀತಿಯಾಗಿ ಅವರು ಇಲ್ಲಿ ಬೇರೂರ್ಬಿಟ್ಟಿದ್ದಾರೆ. ಈಗ ಇನ್ನೊಂದು ಶಾಕಿಂಗ್ ವಿಚಾರ ಏನು ಗೊತ್ತಾ? ಏನು ಈ ಆಪರೇಷನ್ ಅಟ್ಯಾಕ್ ಆಯ್ತಲ್ಲ, ಆಪರೇಷನ್ ಸಿಂಧೂರ ಮಾಡಿ ಅಲ್ಲಿನ ಉಗ್ರರನ್ನ ಸೆದೆ ಬಡಿತಲ್ಲ ನಮ್ಮ ಭಾರತೀಯ ಸೇನೆ, ಈಗ ಆ ಒಂದು ಎಫೆಕ್ಟ್ ಆಗಿದ್ರಲ್ಲಿ ಪ್ರಮುಖವಾಗಿ ಜೈಷ್ ಎ ಮೊಹಮ್ಮದ್ ಏನಿದಾನೆ, ಆ ಒಂದು ಉಗ್ರ ಸಂಘಟನೆ ಏನಿದೆ, ಆ ಉಗ್ರ ಸಂಘಟನೆಯ ಪ್ರಮುಖವಾದಿ ಬಂದು ಮಸೂದ್ ಅಜರ್. ಈಗ ಆತನ ಇಬ್ಬರು ಸಹೋದರಿಯರು ಒಂದು ಬ್ರಿಗೇಡ್ ಅನ್ನ ಕಟ್ತಾ ಇದ್ದಾರೆ, ಮಹಿಳಾ ಬ್ರಿಗೇಡ್. ಇದು ಏನೋ ದೇಶ ಸೇವೆಗೋಸ್ಕರ ಹೋರಾಡುವಂತವ್ರು ಅಥವಾ ಸ್ವಯಂ ಸೇವಕರೋ ಅಲ್ಲ. ಖಂಡಿತವಾಗ್ಲೂ ಇವರು ಒಂದು ವಿಧ್ವಂಸಕ ಕೃತ್ಯಗಳನ್ನ ಹೇಗೆ ಮಾಡಬೇಕು, ಹೇಗೆ ಉಗ್ರವಾದವನ್ನ ನಾವು ಪ್ರಚಾರ ಮಾಡಬೇಕು, ಹೇಗೆ ಭಾರತವನ್ನ ನಾಶ ಮಾಡಬೇಕು, ಹೇಗೆ ಒಂದು ಟೆರರಿಸಂ ಗ್ರೂಪ್ ಅನ್ನ ನಾವು ಆಕ್ಟಿವ್ ಮಾಡಬೇಕು, ಇದನ್ನ ಟ್ರೈನಿಂಗ್ ಕೊಡೋಕೆ ಅಂದ್ಬಿಟ್ಟು ಒಂದು ಮಹಿಳಾ ಬ್ರಿಗೇಡ್ ಅನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಇದರ ಹೆಸರು ಅಥವಾ ಇದರಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಇದು ಹೇಗೆ ವರ್ಕ್ ಆಗತ್ತೆ ಅನ್ನೋದನ್ನ ನಾನು ಇಂಚಿಂಚು ಕೂಡ ಈಗ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಸೊ ಏನು ಈ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜಮಾತ್ ಉಲ್ ಮೊಮಿನಾತ್ ಅಂತ ಒಂದು ಮಹಿಳಾ ಬ್ರಿಗೇಡ್ ಅನ್ನ ಶುರು ಮಾಡಿರುವಂತಹದ್ದು. ಇದ್ರ ಬಗ್ಗೆ ನಾನು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ಜಮಾತ್ ಉಲ್ ಮೊಮಿನಾತ್ ಅನ್ನುವಂತಹ ಏನು ಒಂದು ಮಹಿಳಾ ಬ್ರಿಗೇಡ್, ಒಂದು ಮಹಿಳಾ ಉಗ್ರ ಸಂಘಟನೆಯನ್ನ ಇವರು ತಯಾರು ಮಾಡಿದ್ದಾರೆ. ಇದರಲ್ಲಿ ಸಾವಿರಾರು ಜನ ಮಹಿಳೆಯರಿದ್ದಾರೆ. ಸಾವಿರಾರು ಜನ ಮಹಿಳೆಯರನ್ನ ಇವರು ಅಲ್ಲಿ ತೊಡಗಿಸ್ಕೊಳ್ತಾರೆ. ಇನ್ನೂ ಒಂದು ಆಘಾತಕಾರಿ ವಿಚಾರ ಏನು ಅಂತಂದ್ರೆ, ನಮ್ಮ ಭಾರತದ ಉತ್ತರ ಪ್ರದೇಶ ಇರ್ಬೋದು ಅಥವಾ ದಕ್ಷಿಣ ರಾಜ್ಯಗಳಿರ್ಬೋದು, ಎಲ್ಲ ಆಲ್ ಓವರ್ ಭಾರತದಾದ್ಯಂತ ಇರುವಂತಹ ಮಹಿಳೆಯರನ್ನ ಕೂಡ ಎಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಸೊ ಈ ಒಂದು ಜಮಾತ್ ಉಲ್ ಮುಮಿಯಾತ್ ಏನಿದೆ, ಇದರ ಒಂದು ಉಸ್ತುವಾರಿಯನ್ನ ಮಸೂದ್ ಅಜರ್ ಇದ್ದಾನೆ, ಆತನ ಒಂದು ಸಹೋದರಿಯರು ಇದರ ಒಂದು ನೇತೃತ್ವವನ್ನ ವಹಿಸ್ತಾ ಇರುವಂತಹದ್ದು. ಸೊ ಅವರ ಹೆಸರು ಬಂದು ಸಾದಿಯಾ ಮತ್ತು ಸಮೈರಾ ಅಂತ. ಇವರಿಬ್ರು ಈ ಒಂದು ಬ್ರಿಗೇಡ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹದ್ದು. ಸೊ ಇನ್ನೂ ಆಘಾತಕಾರಿ ವಿಚಾರ ಏನು ಅಂತಂದ್ರೆ, ಇವರೇನೋ ದೊಡ್ಡ ಗನಂಧಾರಿ ಕೆಲಸ ಮಾಡ್ತಾ ಇರುವ ರೀತಿಯಲ್ಲಿ ಹೇಗೆ ಅಂತಂದ್ರೆ ಆನ್ಲೈನ್ ನಲ್ಲಿ ಒಂದು ಕೋರ್ಸ್ ಗಳನ್ನ ಬಿಡುಗಡೆ ಮಾಡ್ತಿರುವಂತಹದ್ದು. ಹಾಗಾದ್ರೆ ಇವರು ಕೋರ್ಸ್ ಗಳನ್ನ ರಿಲೀಸ್ ಮಾಡಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ವಾ ಹಾಗಾದ್ರೆ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರುತ್ತೆ. ಈ ಒಂದು ಕೋರ್ಸ್ಗೋಸ್ಕರನೇ ಇವರು ಏನು ಮದರಾಸಗಳಿರ್ತವೆ ಅಥವಾ ಇಲ್ಲಿಗಲ್ ಆಗಿ ಇವ್ರು ನಡೆಸ್ತಾ ಇರುವಂತಹ ಒಂದಷ್ಟು ಸಂಘಟನೆಗಳೇನಿರ್ತವೆ ಆದ್ರೂ ಒಂದು ಸರ್ಕ್ಯೂಟ್ ಅನ್ನ ಹೊರಡಿಸಿರುವಂತಹದ್ದು. ಜೊತೆಗೆ ಆನ್ಲೈನ್ ನಲ್ಲಿ ಎನ್ಕ್ರಿಪ್ಟೆಡ್ ಇನ್ ದ ಸೆನ್ಸ್ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ, ಸೀಕ್ರೆಟ್ ಲ್ಯಾಂಗ್ವೇಜ್ ಅಲ್ಲಿ ಇವರು ತಮ್ಮ ಸರ್ಕ್ಯೂಟ್ ಗಳನ್ನ ಹೊರಡಿಸ್ತಾರೆ. ಆ ಕೋಡ್ ಲ್ಯಾಂಗ್ವೇಜ್ ನ ಮುಖಾಂತರ ಇಡೀ ನಮ್ಮ ಭಾರತ ಅಷ್ಟೇ ಅಲ್ಲ, ಪಾಕಿಸ್ತಾನ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಧಾರ್ಮಿಕವಾಗಿ ತುಂಬಾ ಅತಿ ಹೆಚ್ಚು ಒಲವಿರುವಂತಹವ್ರನ್ನ ಕರ್ಕೊಂಡು ಬಂದು ಅವರ ಒಂದು ಬ್ರೈನ್ ವಾಶ್ ಅನ್ನ ಮಾಡಲಾಗತ್ತೆ. ಅಂತವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಬ್ರಿಗೇಡ್ ಅನ್ನ ಮಾಡ್ತಾ ಇರುವಂತಹದ್ದು. ಸೊ ಎನ್ಕ್ರಿಪ್ಟೆಡ್ ಲ್ಯಾಂಗ್ವೇಜ್ ಅಲ್ಲಿ ಇವರು ಮಾತಾಡ್ತಾರೆ, ಹೇಗೆ ಎಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಆನ್ಲೈನ್ ಕೋರ್ಸ್ಗಳನ್ನ ಕೂಡ ಇವರು ಬಿಡುಗಡೆ ಮಾಡ್ತಾ ಇರುವಂತಹದ್ದು. ಈ ಆನ್ಲೈನ್ ಕೋರ್ಸ್ಗೆ ಏನ್ ಹೆಸರಿಟ್ಟಿದ್ದಾರೆ ಹಾಗಾದ್ರೆ? ಈ ಆನ್ಲೈನ್ ಕೋರ್ಸ್ಗೆ ಫ್ರೀನಾ ಅಥವಾ ಹೇಗೆ ಈ ಆನ್ಲೈನ್ ಕೋರ್ಸ್ಗಳನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡುವುದಾದ್ರೆ, ಸೊ ಈ ಆನ್ಲೈನ್ ಕೋರ್ಸ್ಗೆ ಇವರು ಇಟ್ಟಿರುವಂತಹ ಹೆಸರು
ತುಫತ್ ಅಲ್ ಮುಮಿನಾತ್ ಅಂತ. ಎಸ್, ತುಫತ್ ಅಲ್ ಮುಮಿನಾತ್ ಅನ್ನುವಂತಹ ಈ ಒಂದು ಕೋರ್ಸ್ ನಲ್ಲಿ ಏನ್ ಮಾಡಲಾಗುತ್ತೆ, ಮಹಿಳೆಯರನ್ನ ಯಾವ ರೀತಿ ಟಾರ್ಗೆಟ್ ಮಾಡಲಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಯಾಕಂದ್ರೆ ಸೊ ವಿಶ್ವಾದ್ಯಂತ ಏನು ಮಹಿಳೆಯರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕೋರ್ಸ್ ಮಾಡ್ತಾ ಇದಾರೆ, ಇದಕ್ಕೆ ತುಫತ್ ಅಲ್ ಮುಮಿನಾತ್ ಅಂತ ಏನ್ ಹೆಸರಿಟ್ಟಿದಾರಲ್ಲ, ಈ ಕೋರ್ಸ್ ನ ಪ್ರಕಾರ ಮಹಿಳೆಯರಿಗೆ ಆತ್ಮಾಹುತಿ ಬಾಂಬ್ ದಾಳಿ ಅಂದ್ರೆ ಸೂಸೈಡ್ ಬಾಂಬರ್ಸ್ ಆಗಿ ಮಹಿಳೆಯರನ್ನ ಅವರು ತಯಾರು ಮಾಡ್ತಾರೆ. ಜೊತೆಗೆ ರಿಲಿಜಿಯನ್ ವಿಷಯಗಳನ್ನ ಎತ್ಕೊಂಡು ಅವರಿಗೆ ಒಂದು ಅದರ ಬಗ್ಗೆ ಬೋಧನೆಗಳನ್ನ ಕೊಟ್ಟು ಧರ್ಮಕ್ಕಾಗಿ ಪ್ರಾಣವನ್ನು ಕೂಡ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸೊ ಜೊತೆಗೆ ಅವ್ರನ್ನ ಒಂದು ಸುಸೈಡ್ ಬಾಂಬರ್ಸ್ ಆಗಿ ಅವರನ್ನ ಕನ್ವರ್ಟ್ ಮಾಡ್ತಾರೆ. ಇದಾದ ನಂತರದಲ್ಲಿ ಮುಂದೆ ಆಗುವಂತಹ ಒಂದು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಅವರನ್ನ ಮುನ್ನೆಲೆಗೆ ಬಿಡ್ತಾರೆ. ಸೊ ಇದು ಈ ಹೇಡಿ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರುವಂತಹ ಉಗ್ರರ ಒಂದು ಮೇನ್ ಮೋಟಿವ್, ಮೇನ್ ಟಾರ್ಗೆಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ. ಈ ಒಂದು ಉಗ್ರ ಸಂಘಟನೆ ಏನಿದೆ ಅಥವಾ ಈ ಒಂದು ತುಫತ್ ಅಲ್ ಮುಮಿನಾತ್ ಅನ್ನುವಂತಹ ಒಂದು ಕೋರ್ಸ್ ಏನಿದೆ, ಈ ಕೋರ್ಸ್ ನ ಅವರು ಫ್ರೀಯಾಗಿ ಕೊಡ್ತಾ ಇಲ್ಲ ಮಹಿಳೆಯರಿಗೆ. ಸೊ ಇದಕ್ಕೆ 500 ರೂಪಾಯಿ ದೇಣಿಗೆ. ಸೊ ಫೀಸ್ ಅಲ್ಲ, ಚಾರ್ಜ್ ಅಲ್ಲ, ಶುಲ್ಕ ಅಂತಿಲ್ಲ, ಅದನ್ನ ದೇಣಿಗೆಯನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರೇನೋ ದಾನ ಧರ್ಮಕ್ಕೆ ದೇಣಿಗೆನ ಫಿಕ್ಸ್ ಮಾಡ್ಕೊಂಡಂಗೆ ಇದನ್ನ ಫಿಕ್ಸ್ ಮಾಡ್ಕೊಂಡು ಸೊ ಆ ಮೂಲಕವಾಗಿ ಅವರನ್ನ ಒಂದು ಉಗ್ರಗಾಮಿಗಳಾಗಿ ಅವ್ರನ್ನ ಕನ್ವರ್ಟ್ ಮಾಡೋದಿಕ್ಕೆ ಇವರು ಈ ಒಂದು ಕೋರ್ಸ್ ಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ 500 ರೂಪಾಯಿ ದೇಣಿಗೆ ರೂಪದಲ್ಲೂ ಕೂಡ ಸಂಗ್ರಹವನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಈ ಕೋರ್ಸ್ ನ ಬಿಟ್ಟಿದ್ದಾರೆ ಅಂತ ಭಾರತದ ಗುಪ್ತಚರ ಇಲಾಖೆ ಈಗ ಸರ್ಕಾರವನ್ನ ಎಚ್ಚರಿಸಿರುವಂತಹದ್ದು. ಸೊ ಈ ಒಂದು ಉಗ್ರ ಸಂಘಟನೆಯನ್ನ ಇವರು ಆಕ್ಟಿವ್ ಮಾಡಿ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ನಡೆಸಬೇಕು, ಭಾರತದ ವಿರುದ್ಧ ಷಡ್ಯಂತ್ರಗಳನ್ನ ನಡೆಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಹಿಂಬಾಗಿಲಿಂದ ವಾರ್ ಮಾಡ್ತಿದೆ. ಯಾಕಂದ್ರೆ ನೇರವಾಗಂತೂ ಭಾರತದ ಜೊತೆಗೆ ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಿರುವಂತಹ ಪಾಕಿಸ್ತಾನ ಈಗ ಭಾರತದ ವಿರುದ್ಧ ಹೇಗಾದ್ರೂ ಮಾಡಿ ನಾವು ಒಂದು ಭಾರತವನ್ನ ಒಂದ್ ರೀತಿ ಭಾರತದಲ್ಲಿ ಅಶಾಂತಿಯನ್ನ ಉಂಟು ಮಾಡಬೇಕು, ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನ ನಾವು ಜಾಸ್ತಿಯನ್ನ ಮಾಡಿ ಅವರ ಒಂದು ನೆಮ್ಮದಿಯನ್ನ ಹಾಳು ಮಾಡಬೇಕು, ಭಾರತದಲ್ಲಿನ ಜನರ ಒಂದು ಶಾಂತಿ ನೆಮ್ಮದಿಗೆ ಭಂಗ ತಂದು ಅವರ ಅಭಿವೃದ್ಧಿಯನ್ನ ಕುಂಠಿತ ಮಾಡಬೇಕು. ಈ ಒಂದು ಲೆಕ್ಕಾಚಾರದಲ್ಲಿರುವಂತಹ ಪಾಕಿಸ್ತಾನ ಅಥವಾ ಪಾಕಿಸ್ತಾನದ ಉಗ್ರರು, ಪಾಕಿಸ್ತಾನ ಏನು ತನ್ನ ಉಗ್ರರನ್ನ ಪೋಷಣೆ ಮಾಡ್ತಿದ್ಯಲ್ಲ ಅಂತಹ ಒಂದು ಟೆರರಿಸ್ಟ್ಗಳು ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಭಾರತದ ವಿರುದ್ಧ ಒಂದು ಪ್ಲಾನ್ ಅನ್ನ ಮಾಡಿರುವಂತಹದ್ದು. ಸೊ ಹಾಗಾದ್ರೆ ಈ ಒಂದು ಪಾಕಿಸ್ತಾನ ಏನು ಈ ರೀತಿಯಾಗಿ ಅಲ್ಲಲ್ಲಿ ಒಂದು ಉಗ್ರ ಸಂಘಟನೆ ಅಥವಾ ಉಗ್ರ ಚಟುವಟಿಕೆಗಳಿಗೆ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡು ಮಹಿಳೆಯರನ್ನ ಮುಂದೆ ಬಿಡ್ತಿದ್ಯಲ್ಲ, ಇಂತಹ ಒಂದು ಪ್ಲಾನ್ಗೆ ನಮ್ಮ ಭಾರತದ ಸರ್ಕಾರ ಯಾವ ರೀತಿ ಟಕ್ಕರ್ ಕೊಡುತ್ತೆ? ಗುಪ್ತಚರ ಇಲಾಖೆ ಮುಂದಿನ ದಿನಗಳಲ್ಲಿ ಇದನ್ನ ಇನ್ನಷ್ಟು ವಿಚಾರವನ್ನ ಮಾಹಿತಿಯನ್ನ ಕಲೆ ಹಾಕಿ ಅದನ್ನ ಯಾವ ರೀತಿ ಹತ್ತೆಕ್ಕತ್ತೆ, ಇದೆಲ್ಲವೂ ಕೂಡ ಒಂದ್ ರೀತಿ ಕುತೂಹಲ ಜೊತೆಗೆ ಒಂದು ಕಳವಳವನ್ನು ಕೂಡ ನಮ್ಮ ಭಾರತೀಯ ಪ್ರಜೆಗಳಲ್ಲಿ ಹುಟ್ಟು ಹಾಕಿರುವಂತಹದ್ದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದನ್ನ ಯಾವ ರೀತಿ ಭಾರತ ಸರ್ಕಾರ ಟ್ಯಾಕಲ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.